ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಉದ್ಘಾಟನೆ. ಅದ್ದೂರಿಯಾಗಿ ಜರುಗಿದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭ. ಡ್ರಗ್ಸ್ ಕೇಸ್ ಜಾಮೀನು ಮೇಲೆ ಹೊರಬಂದ ಲಿಂಗರಾಜ್ ಕರ್ಣಿ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟನೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 52, 53 ಹಾಗೂ 55ರಲ್ಲಿ ಮುಖ್ಯ ದ್ವಾರ, ಬೋರ್ವೆಲ್ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಇನ್ನು ವಾರ್ಡ್ ನಂಬರ್ 52ರಲ್ಲಿ ನೂತನವಾಗಿ ಕೊರೆದ ಸರ್ಕಾರಿ ಬೋರ್ವೆಲ್ ಗಂಗಾ ಪೂಜೆಯನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷ ಧರ್ಮರಾಜ್ ಹೇರೂರ್, ಲಾಲ್ ಅಹಮದ್ ಬಾಂಬೆ ಸೇರ್, ಸವಿತಾ ಪಾಟೀಲ್, ವೀರೇಂದ್ರ ಪಾಟೀಲ್, ಅನುರಾಧ ಬೇವಿನಹಳ್ಳಿ, ಅನ್ನಪೂರ್ಣ ಹಿರೇಮಠ್, ಗುಲ್ಬರ್ಗಾ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರ ಪ್ರಯತ್ನದಿಂದ ಇಲ್ಲಿ ಇಂಥ 10 ಬೋರ್ವೆಲ್ಗಳು ನಮ್ಮ ಈ ಎಲ್ಲ ಬಡಾವಣೆಯಲ್ಲಿ ನೀರು ಹಾಕಿದರೆ ದೈವದಿಂದ ಇವತ್ತು 3 ಇಂಚು ನೀರು ಬಿದ್ದೀವಿ. ಇಲ್ಲಿ ಒಂದು ಟ್ಯಾಂಕ್ ಕುಂದಿರಿಸಿ ಸಣ್ಣದೇನಪ್ಪ ಅಂದರೆ ವಾಟರ್ ಕನೆಕ್ಷನ್ ಕೊಟ್ಟು ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಪೂಜ್ಯ ಮಹಾಪೌರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯ ರೀತಿಯಿಂದ ಇದನ್ನು ಯಾಕಂದ್ರೆ ನೋಡ್ಕೊಂಡು ಹೋಗ್ಬೋದು. ಇಲ್ಲ ಸ್ಟಾರ್ಟರ್ ಕಳುವು ಮಾಡ್ತಾವೆ, ಇಲ್ಲೊಂದು ಏನಾರ ಮಾಡ್ತಾವೆ, ಪೈಪ್ ಏರಿಯ ಮುಡಿತಾವೆ. ನಿಮಗೆ ಉಪಯೋಗ ಆಗ್ತಕ್ಕಂಥದ್ದು ನೀವೇ ರಕ್ಷಣೆ ಮಾಡಿ ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು ವಿನಂತಿ. ವಾದಿರಾಜ್, ವಿನೋದ್ ಪಾಟೀಲ್, ಸಂಗಯ್ಯ ಸ್ವಾಮಿ, ಕೃಷ್ಣ ಸಿಂಧೆ, ಯಲ್ಲಗೋಡ್, ಭೀಮರಾಯ್ ಮದ್ರಿ, ಶರಣಗೌಡ ಪಾಟೀಲ್, ಬಸವರಾಜ್ ಹವಾನಿ ಸೇರಿದಂತೆ ಶ್ರೀ ಸಿದ್ಧಿ ವಿನಾಯಕ ಅಭಿವೃದ್ಧಿ ಸಂಘ ಜಯತೀರ್ಥ ನಗರದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಇದ್ದರು. ಬಳಿಕ ವಾರ್ಡ್ ನಂಬರ್ 55ರಲ್ಲಿ 15ನೇ ಹಣಕಾಸು ಯೋಜನೆಯ 2024-25ನೇ ಸಾಲಿನ ಅನುದಾನದಲ್ಲಿ ಕೊಳವೆ ಬಾವಿ ಮತ್ತು ನೀರಿನ ಟ್ಯಾಂಕ್ ಅನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಮತ್ತು ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಅವರು ಉದ್ಘಾಟಿಸಿದರು. ಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಏನು ನಮ್ಮ ಗಡಿನಾಡು ಅಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಣ್ಣ ಬೇವಿನಮರ ಮಾಜಿ MLCಗಳು, ನಾನು ಎಲ್ಲ ಬಡಾವಣೆಯ ಮುಖಂಡರು ಎಲ್ಲರೂ ಸೇರಿ, ಆಚಾರ್ಯರು ಎಲ್ಲರೂ ಸೇರಿ ಯಲ್ಲಪ್ಪ ನಾಯ್ಕೋಡಿಯವರ ಪ್ರಯತ್ನದಿಂದ ಈ ಬಡಾವಣೆಯಲ್ಲಿ ತಾವೇನು ಆಶೀರ್ವಾದ ಮಾಡಿದ್ರಿ ನಮಗೂ ಮತ್ತು ಯಲ್ಲಪ್ಪ ನಾಯ್ಕೋಡಿಯವರಿಗೆ ತಮ್ಮ ಆಶೀರ್ವಾದಕ್ಕೆ ಮಾತಿಗೆ ಬೆಲೆ ಕೊಟ್ಟಂತೆ ಇವತ್ತು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹನುಮಾನ್ ಮಂದಿರದಲ್ಲಿ, ಇಲ್ಲಿ ಒಂದು ರಾಘವೇಂದ್ರ ಕಮಾನ್ ಮತ್ತು ಒಂದು ಮುಂದೆ ಅಲ್ಲಿ ರಾಘವೇಂದ್ರ ಗುಡಿಗೆ 50 ಲಕ್ಷ ರೂಪಾಯಿ ಅನುದಾನ. ಈ ರೀತಿ ನಾವೇನು ನೀವು ಕೇಳದೇ ಇದ್ದರೂ ಕೂಡ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನು ಕೆಲಸ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಸುಮ್ಮನೆ ಹೇಳಿ ಹೋಗ್ತಾ ಇಲ್ಲ. ಯಾರ್ಯಾರೋ ಏನೋ ಮಾತಾಡ್ಬೋದು. ನಾವು ಬಂದ ನಂತರ ಕೇವಲ 2.5 ವರ್ಷ ನಮಗೆ ದುಡಿಲಿಕ್ಕೆ ಇಟ್ಕೊಂಡ್ರಿ, ಇನ್ನೂ 2.5 ವರ್ಷ ದುಡಿಯೋದು ನಿಮ್ಮ ಬಳಿ. ನಾವು ಕರೆಕ್ಟಾಗಿ ಮಾತಿಗೆ ತಕ್ಕಂತೆ ಎಲ್ಲ ದುಡಿತೀವಂತ ಹೇಳೀನಿ. ಏನೇ ಇದ್ದರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅದಂತ ತಿಳ್ಕೊಂಡಿವಿ. ಆ ಭಗವಂತ ರಾಘವೇಂದ್ರಯ್ಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಭಾಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಯಲ್ಲಪ್ಪ ನಾಯ್ಕೋಡಿಯವರಿಗೆ ತಮ್ಮೆಲ್ಲರ ಪರವಾಗಿ ಅವರ 15ನೇ ಹಣಕಾಸಿನ 15 ಲಕ್ಷ ರೂಪಾಯಿ ಇಟ್ಟು ಈ ಕೆಲಸ ಏನು ಮಾಡಿದ್ದಾರೆ ಅದಕ್ಕೆ ಅವರ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ಸಲ್ಲಿಸಿ ತಮ್ಮೆಲ್ಲರೂ ಕೂಡ ಆಶೀರ್ವಾದನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈ ಶಾಶ್ವತವಾದ ಶ್ರೀ ಗುರು
ರಾಘವೇಂದ್ರ ಸ್ವಾಮಿಗಳ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಾವು ಚುನಾವಣೆಯಲ್ಲಿ ಜಯಗಳಿಸಿ ನಾವು ಮತ್ತು ನಮ್ಮ ಶಾಸಕರು ಈ ಭಾಗದಿಂದ ತಾವೆಲ್ಲ ಗೆದ್ದಿಸಿದ್ದೀರಿ. ತಮ್ಮ ಒಂದು ಆಶೀರ್ವಾದದಿಂದ ಮತ್ತು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆ ಗುರುಗಳ ಒಂದು ಆಶೀರ್ವಾದ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಕನಸು, ಏನಾದರೂ ಗುರುಗಳಿಗೆ ನಾವು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂಥೇಳಿ ವಿಚಾರ ಮಾಡಿದ್ದೀವಿ ಎಲೆಕ್ಷನ್ ಪೂರ್ವದಲ್ಲಿ. ಒಂದು ಕಮಾನು ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಮಹಾದ್ವಾರದ ಕಮಾನು ಇವತ್ತು ಶಾಸಕರು ಮತ್ತು ನಾವು ನಮ್ಮ ಬೇವಿನ ಮರದವರು ಕೂಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ತಮ್ಮೆಲ್ಲರ ಸಮಕ್ಷಮ. ನಾವು ಚುನಾವಣೆಯಲ್ಲಿ ಯಾವ ರೀತಿ ಕೆಲಸಗಳ ಭರವಸೆ ಕೊಟ್ಟಿದ್ದೆ ಆ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಶಾಸಕರು ಬಹಳ ಉತ್ಸಾಹದಿಂದ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ನಮ್ಮ ವಾರ್ಡ್ನಲ್ಲಿ 5 ಕಮಾನುಗಳಿವೆ. 5 ಕಮಾನುಗಳು ಬರ್ತಕ್ಕಂಥ ಒಂದು ತಿಂಗಳಲ್ಲಿ ಅವು ಕೆಲಸ ಪ್ರಾರಂಭ ಆಗಿ ನಾವು ಎಲ್ಲರೂ ಕೂಡಿ ಆ ಕಮಾನುಗಳನ್ನು ಓಪನಿಂಗ್ ಮಾಡೋಣ ಮತ್ತು ಸದಾ ನಾವು ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳ ಸಹಿತ ಒಳ್ಳೆಯ ಒಂದು ಹೆಚ್ಚಿನ ಕೆಲಸಗಳನ್ನು ನಾವು ಮಾಡ್ತೀವಿ. ಶಾಸಕರು ಮತ್ತು ನಾವೆಲ್ಲ ಕೂಡಿ ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ನಾವು ಹೇಳಿದ್ದೀವಿ ಎಲ್ಲವೂ ಕೆಲಸಗಳನ್ನು ಹಂತ ಹಂತವಾಗಿ ಮಾಡ್ತೀವಿ ಅಂತೇಳಿ ಈ ಒಂದು ವಿಪ್ರ ಸಮಾಜದ ಬಹುದಿನದ ಒಂದು ಕನಸಿತ್ತು. ಆ ಕನಸಿನಂತೆ ಇವತ್ತು ನನಸಾಗಿದೆ. ಅದೇ ರೀತಿ ಶಾಸಕರ ಒಂದು ಅನುದಾನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಭವನಕ್ಕೆ 50 ಲಕ್ಷ ರೂಪಾಯಿ ಸಹಿತ ಕೊಟ್ಟಿದ್ದಾರೆ. ಅದು ಕಾಮಗಾರಿ ಸಹ ಚಾಲೂ ಆಗಿದೆ. ಮತ್ತು ಮೊನ್ನೆ ನಾನು ಮಂತ್ರಾಲಯಕ್ಕೆ ಹೋಗಿ ಸ್ವಾಮೀಜಿಗಳನ್ನು ದರ್ಶನ ಮಾಡಿ ಬರುವ ಸಮಯದಲ್ಲಿ ಸ್ವಾಮೀಜಿಯವರು ಹೇಳಿದರು, ನಮ್ಮ ಸಮುದಾಯಕ್ಕೆ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಭವನಕ್ಕೆ ವ್ಯವಸ್ಥೆ ತಾವು ಮಾಡಿರಿ, JD ಅಥವಾ ಬೇರೆ ಯಾವುದು ಪ್ರಾಧಿಕಾರದಿಂದ ಅಂತ ಹೇಳಿದ್ದಾರೆ. ನಾನು ಸಹ ಸ್ವಾಮೀಜಿಗೆ ಹೇಳಿದ್ದೀನಿ, ಸ್ವಾಮಿಗಳೇ ತಾವೇನು ಹೇಳಿದ್ದೀರಿ ಅದಕ್ಕೆ ನಾನು ಪ್ರಯತ್ನ ಪೂರ್ವಕ ಮಾಡ್ತೀವಿ. ನಮ್ಮ ಜೊತೆ ನಮ್ಮ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡಿ ಭವನಕ್ಕಾಗಿ ನಾವು JD ಅಥವಾ ಬೇರೆ ಯಾವುದರಿಂದ ಜಾಗ ಸಿಗ್ತಿತ್ತು ಅಂದ್ರೆ ನಾವು ಪ್ರಾಮಾಣಿಕವಾಗಿ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸ್ವಾಮಿಗಳಿಗೆ ಆಶ್ವಾಸನೆ ಕೊಟ್ಟು ಬಂದೀವಿ ಗುರುಗಳಿಗೆ. ಆ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿ, ಇನ್ನು ಮುಂದಿನ ದಿನಗಳ ಸತ್ಯ ನಿಮ್ಮ ಪ್ರೀತಿ ಸದಾ ನಮ್ಮಲ್ಲಿ ಇರಲಿ ಇದೇ ರೀತಿ ಅಂಥೇಳಿ ತಮ್ಮನ್ನು ಪ್ರಾರ್ಥಿಸ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡೋಕೆ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ರಾಘವೇಂದ್ರ. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಬಿರಾಳ್, ವಿಜಯ್ ಕುಮಾರ್ ಮಳ್ಳಿ, ಭೀಮರಾವ್ ಪೂಜಾರಿ, ಕಿಶನ್ ಕುಮಾರ್ ಮಟ್ಮರಿ ಸೇರಿದಂತೆ ಇತರರು ಇದ್ದರು. ನಂತರ ನಗರದ ಜೇವರ್ಗಿ ಕಾಲೋನಿಯ ವಾರ್ಡ್ ನಂಬರ್ 53ರಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ನೂತನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಹಾದ್ವಾರವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಮತ್ತು ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಅವರು ಉದ್ಘಾಟಿಸಿದರು. ಸಂತೋಷದ ದಿನ, ಏಕೆಂದರೆ ಇವತ್ತು ಕುಡುಗ ನೀರಿನ ಒಂದು ಉದ್ಘಾಟನೆ ಮಾಡಿ ಮತ್ತು ವಿಶೇಷವಾಗಿ ಈ ನಮ್ಮ ರೈಲ್ವೆ ಅಂಡರ್ ಬ್ರಿಡ್ಜ್ನಿಂದ ಘಟಪ್ರಕರಣ ಹೋಗುವ ರಸ್ತೆ ಮುಖ್ಯ ರಸ್ತೆಗೆ ಇವತ್ತು ದಿವಸ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಒಂದು ಮಹಾದ್ವಾರದ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮ ಇವತ್ತಿನ ಹಂತದಲ್ಲಿದೆ. ಒಮ್ಮಿಗೆ ನೀರು ಕೊಡೋದು ಸಂತೋಷ ಆಗಿ ಆಗೋದು ಉದ್ಘಾಟನೆ ಮಾಡೋಣ ಅಂತೇಳಿ ಶಾಸಕರಿಗೆ ಇವತ್ತು ಉದ್ಘಾಟನೆ ಮಾಡ್ತಾಯಿತ್ತು. ಸುಮಾರು ಒಂದು 3 ತಿಂಗಳ ಹಿಂದೆ ಇಲ್ಲೊಂದು ಫಂಕ್ಷನ್ ನಾವು ಬಂದಿದ್ದೀವಿ. ಶಾಸಕರು ಸುಪುತ್ರರು ಬಂದಿದ್ದರು. ಅವತ್ತು ದಿವಸ ಈ ಬಡಾವಣೆ ನಾಗರಿಕರ ಒಂದು ಬೇಡಿಕೆ ಇತ್ತು, ಈ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಅವತ್ತು ನಾವು ಹೇಳಿದ್ದೀವಿ. ಶಾಸಕರೇ ಮಾಡಿ ನಾವು ಮಾಡಿ ಒಟ್ಟು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಮಹಾನಗರ ಪಾಲಿಕೆಯ ಒಂದು 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಇಡೀ ನನ್ನ ವ್ಯಾಪ್ತಿಯ ಸರೌಂಡಿಂಗ್ ಏರಿಯಾದಲ್ಲಿ ವಾರ್ಡ್ ನಂಬರ್ 53ರಲ್ಲಿ 6 ಊರುಗಳಾಗಿವೆ ಮತ್ತು ವಾರ್ಡ್ ನಂಬರ್ 52ರಲ್ಲಿ 1, 55ರಲ್ಲಿ 1, ವಾರ್ಡ್ ನಂಬರ್ 54ರಲ್ಲಿ 1, ವಾರ್ಡ್ ನಂಬರ್ 49ನಲ್ಲಿ 1 ಮತ್ತು ಬ್ರಹ್ಮೂರು ಗೋರಿಮಠದಲ್ಲಿ 1 ಊರು. ಈ ರೀತಿ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಶಾಸಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ನಿಧಿಯಲ್ಲಿ ನಾವು ಇದೇ ರೀತಿ ಬೋರ್ವೆಲ್ ಹಾಕಿ ಟ್ಯಾಂಕ್ಗಳು ಕೂಡಿಸಿ ಜನರಿಗೆ ನೀರು ಕುಡಿಯೋದಿರೋ ಸಮಸ್ಯೆಯನ್ನು ಶಾಸಕರ ಜೊತೆಯಲ್ಲಿ ಬಗೆಹರಿಸಲು ಮಾಡಿದ್ದೀವಿ. ನಾವು ಹೇಳಿದಂತೆ ನಡೆದಿದ್ದೀವಿ. ಚುನಾವಣೆ ಸಮಯದಲ್ಲಿ ನಾವು ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದೀವಿ ಶಾಸಕರು ಮತ್ತು ನಮ್ಮ ಪಾಲಿಕೆ ಚುನಾವಣೆಯಲ್ಲಿ ಆ ಎಲ್ಲ ಆಶ್ವಾಸನೆಗಳು ನಾವು ಈಡೇರಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಾರ್ಡ್ ನಂಬರ್ 53ರಲ್ಲಿ ಪ್ರತಿಯೊಂದು ಗಾರ್ಡನ್ನಲ್ಲಿ ಒಂದು ಹೈಮಾಸ್ಟು ಮತ್ತು CC ಕ್ಯಾಮ್ರಾಗಳು ಕೊಡ್ತಾ ಇದ್ದೀವಿ. ಕೊಡಿಸಿದ್ರೆ ಸರ್ ಕ್ಯಾಮ್ರಾ ಪ್ರತಿಯೊಂದು ಗಾರ್ಡನ್ 2-3 CC ಕ್ಯಾಮ್ರಾ ಕೊಡ್ತಾ ಇದ್ದೀವಿ ಮತ್ತು ಹೈಮಾಸ್ಟ್ ಕೊಡಿಸ್ತೀವಿ ಮತ್ತು ಪ್ರತಿಯೊಂದು ಗಾರ್ಡನ್ಗೆ ಏನಪ್ಪ ಒಂದು ಬೋರ್ವೆಲ್ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಶಾಸಕರು ಸಾಕಷ್ಟು ಅನುದಾನ ಕೊಡ್ತಾ ಇದ್ದಾರೆ. ಶಾಸಕರು ಮತ್ತು ನಾವು ಮತ್ತು ಸರ್ಕಾರ ನಮ್ಮ ಜೊತೆಯಲ್ಲಿ ನಮ್ಮ ಸರ್ಕಾರದಿಂದ ಅದೆಲ್ಲ ಏನು ನಾವು ನಮ್ಮ ಚುನಾವಣೆಯಲ್ಲಿ ಬೇಡಿಕೆ ಇಟ್ಟಿದ್ರೆ ಆ ಎಲ್ಲ ಬೇಡಿಕೆಗಳು ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತನಾಡೋ ಅವಕಾಶ ಕೊಡುವಂಥ ಮಾಡ್ತಕ್ಕಂಥ ಸುಮಾರು 3-4 ಬಾರಿ ಅವರು ಮಹಾನಗರ ಪಾಲಿಕೆ ಸದಸ್ಯರು ನೇರವಾಗಿ ಕೆಲಸ ಮಾಡ್ತಿದ್ದಾರೆ. ಈ
ಸಲ 15 ಹಣಕಾಸು ಒಳ್ಳೆಯ ಕೆಲಸ ಉಪಯೋಗ ಹೇಳಿ ಕುಡಿಯುವ ನೀರಿಗಾಗಿ ಆದ್ಯತೆ ಕೊಟ್ಟು ನಮ್ಮ ಶಾಸಕರ ಅನುದಾನದಲ್ಲಿ ಕೂಡ ಸುಮಾರು 100 ಬೋರ್ವೆಲ್ಗಳು ಮೊದಲನೇ ಸಲ ಇಷ್ಟೊಂದು ನಮಗೆ ತೊಂದರೆ ಆಗಲಾರ್ದಂಗೆ ಯಾರಿಗೆ ಇದಾಗಲಿ 2 ನೀರಿನ ಬೇಸಿಗೆಯನ್ನು ದಾಟಿಸಿದ್ವಿ. ಅದೇ ರೀತಿ ಹೈಮಾನ್ಗಳನ್ನು ಕೂಡ 100 ಹೈಮಾನ್ಗಳನ್ನು ಈ ನಾಲ್ಕರಲ್ಲಿ ಬಂದನ್ನು ಕೊಡ್ತಿರ್ತಕ್ಕಂಥದ್ದು. ಹೀಗೆ ಕೆಲವೊಂದು ಸಮಸ್ಯೆಗಳು ರಸ್ತೆ ಸಮಸ್ಯೆಗಳು ಭಾಳಷ್ಟು ಕೆಲಸ ಆಗಿದ್ದು ಈಗಲೂ ಕೂಡ ಬಜೆಟ್ ಬಂದಿದೆ. ನಾವು ಯಾವಾಗ ಹೇಳ್ತೀವಿ ಅದನ್ನು ಕೂಡ ಆ ರಸ್ತೆ ಕೂಡ ಸಿಸಿ ರಸ್ತೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ತಾಯಂದ್ರ ಒಂದು ಯೂಸಿಡಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಅದನ್ನು ಕೂಡ ಹೇಳಿದ್ವಿ. ಹಂತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿರಿ. ನಿಮ್ಮ ಮನೆ ಕೆಲಸ ನಮ್ಮ ಕೆಲಸ ತಿಳ್ಕೊಂಡು ಮಾಡ್ತೀವಿ ಮೊದಲೇ ಹೇಳಿದ್ವಿ. ಈ ರೀತಿ ಎಲ್ಲರೂ ಕೂಡ ಇವತ್ತು ಬಂದು ನಮಗೆ ಆಶೀರ್ವಾದ ಮಾಡಬೇಕಾಗಿ ನಾನು ಭಾಳ ಸಂತೋಷದಿಂದ ಈ ಕುಡಿಯುವ ನೀರಿನ ಉದ್ಘಾಟನೆಯನ್ನು ಮಾಡಿರುವಂತೆ. ಈ ಸಂದರ್ಭದಲ್ಲಿ ಪಂಡಿತ್ ಗಿರೀಶ್ ಆಚಾರ್ಯ ಅವಧಾನಿ, ನಂದಕುಮಾರ್ ಮಾಲಿ ಪಾಟೀಲ್, ರವಿ ಚೌಹಾಣ್ ಮತ್ತು ಬ್ರಾಹ್ಮಣ ಸಮಾಜದ ಮುಖಂಡರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಪತ್ರಕರ್ತರ ಸಾಂಸ್ಕೃತಿಕ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪತ್ರಕರ್ತರ ಮಕ್ಕಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸುವ ಕಾರ್ಯ ಶ್ಲಾಘನೀಯ. ಪತ್ರಕರ್ತರು ಇಂದಿನ ಯುಗದಲ್ಲಿ ಸಮಾಜಕ್ಕಾಗಿ ಸದಾ ದುಡಿಯುವ ಶ್ರಮಜೀವಿಗಳಾಗಿದ್ದಾರೆ. ಸದಾ ಸಮಾಜಕ್ಕೆ ದುಡಿಯುವ ಅವರ ಮಕ್ಕಳ ಶ್ರೇಯಸ್ಸು ಬಯಸುವ ಕಾರ್ಯ ನಡೆಯಬೇಕಿದೆ ಎಂದರು. ಬಳಿಕ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರು, ಪತ್ರಕರ್ತರ ಸಮಾಜದ ಅಂಕುಡೊಂಕು ತಿದ್ದುವ ಮಹಾನ್ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಕೆಲವೊಮ್ಮೆ ಕೆಲಸದ ಒತ್ತಡದಲ್ಲಿ ಮನೆಯ ಕಡೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಅವರ ಮಕ್ಕಳು ಕ್ಷೇಮಾಭಿವೃದ್ಧಿ ಕೂಡ ತುಂಬ ಮುಖ್ಯವಾಗಿದೆ ಎಂದು ಹೇಳಿದರು. ಒಂದು ಮಾಧ್ಯಮ ಆಯಿತು ಮತ್ತು ಆರಕ್ಷಕರಾಯಿತು. ಪೊಲೀಸ್ ಆ್ಯಂಡ್ ಪ್ರೆಸ್ ವಿ ಲಿವ್ ಇನ್ ಒಂಥರ ಹೋಸ್ಟೈಲ್ ಎನ್ವಿರಾನ್ಮೆಂಟ್. ನಮಗೆ ಎಲ್ಲರೂ ಹತ್ರ ಬಿಟ್ಕೊಳ್ಳಲ್ಲ. ತಮಗೆ ಬಿಟ್ಕೋಬೋದು, ಆದರೂ ಪೊಲೀಸರಿಗೆ ಹತ್ರ ಬಿಟ್ಕೊಳ್ಳಲ್ಲ. ಒಂದು ಸಿಮಿಲಾರಿಟಿ ಇದೆ ಪೊಲೀಸರಿಗೆ ಮತ್ತು ಮಾಧ್ಯಮದವರಿಗೆ. ಅದೇನಂತಂದರೆ ಸೇವೆ ಮತ್ತು ಸತ್ಯ. ನಾವಿಬ್ಬರು ಸಮಾಜದ ಒಂದು ಸೇವೆ ಮತ್ತು ಸಮಾಜದಲ್ಲಿ ಸತ್ಯ ಮತ್ತು ಬಲಿಷ್ಠವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡುವಲ್ಲಿ ಜೊತೆಯಾಗಿ ಶ್ರಮಿಸ್ತೀವಿ. ಅದರಲ್ಲಿ ಇನ್ನೊಂದು ಸಿಮಿಲಾರಿಟಿ ಇರೋದಂತಂದರೆ ಕಾಲ್ ಫಾರ್ ಡ್ಯೂಟಿ 24/7. ತಾವು ಹೇಳಿದ್ರಿ, ಎನಿ ಟೈಮ್ ನಮಗೂ ಕರೆ ಬರ್ಬೋದು, ತಮಗೂ ಕರೆ ಬರ್ಬೋದು. ಒಂದು ವೇಳೆ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತಂದರೆ, ಈಗೇನು ವಾತಾವರಣ ಇದೆ, ಯಾವಾಗಲೂ ಮಾಧ್ಯಮ ಮಿತ್ರರು ಮತ್ತು ಆರಕ್ಷಕರು ತಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಆರಕ್ಷಕ ಇಲಾಖೆ ವತಿಯಿಂದ ತಮ್ಮ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗಲ್ಲ. ತಾವು ಹೇಳಿದಿರಿ, ನಾವಂತೂ ಇಲ್ಲಿ ಸ್ಟೇಜ್ ಮೇಲೆ ಬಂದು ಸನ್ಮಾನವನ್ನು ಅಥವಾ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಂಡಿಲ್ಲ, ತಮ್ಮ ಮಕ್ಕಳು ಪಡಿತಾ ಇದ್ದಾರೆ ಅಂತ. ನಾನು ಕೂಡ ಯಾವತ್ತೂ ತೊಗೊಂಡಿರಲಿಲ್ಲ. ಅಪ್ ಟು 12th PUC ವರೆಗೆ ಯಾವತ್ತೂ ಪಡೆದಿರಲಿಲ್ಲ. ನಮ್ಮದು ಪರ್ಸೆಂಟೇಜ್ ಯಾವತ್ತೂ 80 ನಾವು ನೋಡೇ ಇಲ್ಲ. ಈ ಮಕ್ಕಳಿಗೆ ಕೇಳ್ತಾ ಇದೆ 92, 95, 85 ಇವೆಲ್ಲ ನಾವು ನೋಡೇ ಇಲ್ಲ. ನಾನು ಎಸ್ಪೆಷಲಿ ನಾನು ಯಾವತ್ತೂ ನೋಡಿರಲಿಲ್ಲ. ನಂದು 10th ಪರ್ಸೆಂಟೇಜ್ ಇರೋದು ಬರೀ 72, +2 ಇರೋದು 75. ಇದನ್ನು ಹೇಳ್ತಾ ಇರೋದು ಯಾಕೆ ಅಂತಂದರೆ, ವಿ ಕ್ಯಾನ್ ಚೇಂಜ್ ಕೋರ್ಸ್ ಆಫ್ ಅವರ್ ಲೈಫ್ ಎಟ್ ಎನಿ ಸ್ಟೇಜ್ ಆಫ್ ಅವರ್ ಲೈಫ್. ನಮ್ಮ ಬದುಕಿನ ದಿಕ್ಕನ್ನು ನಾವು ಯಾವ ಹಂತದಲ್ಲಿಯೂ ಕೂಡ ನಾವು ನಿರ್ಧಾರ ಮಾಡಿದರೆ ಅದರ ದಾರಿಯನ್ನು ಬದಲಾಯಿಸಲಿಕ್ಕೆ ನಮಗೆ ಸಾಧ್ಯ ಇದೆ. ಅಪ್ ಟು +2 ನಾನು ಯಾವತ್ತೂ 75 ನೋಡಿರಲಿಲ್ಲ. ಆಮೇಲೆ ಗ್ರ್ಯಾಜುಯೇಷನ್ ಆದ ನಂತರ ಯಾವತ್ತೂ ನಂದು ಪರ್ಸೆಂಟೇಜ್ 85 ಕೆಳಗಡೆ ಬರಲಿಲ್ಲ. 88, 94 ಆ ರೀತಿ ಆಯಿತು. ರೀಸನ್ ಏನು ಅಂತಂದರೆ, ಇದರಲ್ಲಿ ನನ್ನ ಎಲ್ಲ ಈ ಭಾಗದ ಮಕ್ಕಳಲ್ಲಿ, ಆಮೇಲೆ ತಾವೆಲ್ಲರೂ ಮೆಜಾರಿಟಿ ಇಲ್ಲಿಂದವರು ಇದ್ದೀರಿ, ಒಂದು ವಿಶೇಷವಾದ ಈ ಮಣ್ಣಿನ ಗುಣ ಇದೆ.
ದಟ್ ಈಸ್ ಹಾನೆಸ್ಟಿ, ಸಿನ್ಸಿಯಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್. ತಾವೆಲ್ಲರಿಗೇನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀವಿ, ಈ ಮಣ್ಣಿನ ಋಣ ಇದು. ನಮ್ಮ ಭಾಗದಿರ್ಬೋದು, ಕರ್ನಾಟಕ ರಾಜ್ಯದಿರ್ಬೋದು, ವಿ ಆರ್ ಹ್ಯಾವಿಂಗ್ ಎ ಡಿಫ್ರೆಂಟ್ ನೇಚರ್. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತಂದರೆ ಹಾರ್ಡ್ ವರ್ಕ್. ಅದನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ಯಾವುದೇ ಕನಸು ನಮಗೆ ಅದು ನನಸಾಗಿಸುವಂಥ ಶಕ್ತಿ, ಯುಕ್ತಿ ನಮ್ಮಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ತಂದೆ ತಾಯಂದರಲ್ಲಿ ವಿನಂತಿ ಏನಂತಂದರೆ, ಅಟ್ಲೀಸ್ಟ್ 1 ಗಂಟೆಯಿಂದ 2 ಗಂಟೆ ಮಕ್ಕಳ ಜೊತೆ ಸಮಯವನ್ನು ಕಳೀರಿ. ಐ ನೋ ಇಟ್ ಈಸ್ ವೆರಿ ಡಿಫಿಕಲ್ಟ್, ತಾವೆಲ್ಲರಿಗೂ ತುಂಬ ಕಷ್ಟ ಇದೆ. ಆ್ಯಂಡ್ ಆಲ್ವೇಸ್ ಡೋಂಟ್ ಪುಟ್ ಪ್ರೆಷರ್ ಫಾರ್ ಮಾರ್ಕ್ಸ್. ಬರೀ ಪ್ರತಿಭೆ ಅಂತಂದರೆ ಬರೀ ಮಾರ್ಕ್ಸ್ ಅಷ್ಟೇ ಅಲ್ಲ, ಮಕ್ಕಳನ್ನು ಓವರಾಲ್ ಡೆವಲಪ್ಮೆಂಟ್, ಅದು ಸ್ಪೋರ್ಟ್ಸ್ ಇರ್ಬೋದು, ಪರ್ಸ್ನಾಲಿಟಿ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ಕರೇಜ್ ಇರ್ಬೋದು, ಯಾವುದೇ ರೀತಿಯಲ್ಲಿ ಓವರಾಲ್ ಪರ್ಸ್ನಾಲಿಟಿ, ದೇ ಶುಡ್ ಬಿ ಪ್ರಿಪೇರ್ಡ್ ಟು ಫೇಸ್ ದ ವರ್ಲ್ಡ್, ದೇ ಶುಡ್ ಬಿ ಪ್ರಿಪೇರ್ಡ್ ಟು ಫೇಸ್ ದ ಸೊಸೈಟಿ. ಯಾಕೆ ಹೇಳ್ತಾ ಇದ್ದೀವಿ? ಬರೀ ನಾವು ಒತ್ತು ಕೊಡ್ತಾ ಇರೋದೇನಂತಂದರೆ ಮಾರ್ಕ್ಸ್. ಎಲ್ಲ ಮಕ್ಕಳು, ಎಲ್ಲ ತಂದೆ ತಾಯಿಯಂದ್ರಿಗೆ ಏನಂತಂದರೆ ಅವರು ಆ ಸ್ಕೂಲಿಗೆ, ಕ್ಲಾಸಿಗೆ ಟಾಪರ್ ಆಗಬೇಕು. ಬಟ್ ದಟ್ ಈಸ್ ನಾಟ್ ದಿ ಎಂಡ್. ವಿ ಶುಡ್ ಪ್ರಿಪೇರ್ ದೆಮ್ ಟು ಫೇಸ್ ಫೇಲ್ಯೂರ್ಸ್, ವಿ ಶುಡ್ ಪ್ರಿಪೇರ್ ದೆಮ್ ಟು ಫೇಸ್ ಅಬ್ಸ್ಟ್ಯಾಕಲ್ಸ್ ಇನ್ ಅವರ್ ಲೈಫ್. ಜೀವನ ಯಾವತ್ತೂ ಸರಳವಾಗಿರಲ್ಲ, ನಮಗೆ ಏರುಪೇರಿರುತ್ತೆ. ಈಗ ನಾನು CET ಬರೆದಾಗ ಒಳ್ಳೆ ಇಂಜಿನಿಯರಿಂಗ್ ಮೆಡಿಕಲ್ ಸಿಗ್ತಾಯಿತ್ತು. ಕಾರಣಾಂತರಗಳಿಂದ ಹೇಳಿದರು BSc ಅಗ್ರಿಕಲ್ಚರ್ ಸೇರು ಅಂತ. 2-3 ತಿಂಗಳು ಡಿಲೇ ಆಗ್ತಾಯಿತ್ತು. ಅವಾಗ BSc ಅಗ್ರಿಕಲ್ಚರ್ಗೆ ಡಿಮ್ಯಾಂಡ್ ಇರಲಿಲ್ಲ. 35% ಇದ್ದವರಿಗೂ ಕರೆದು ಕೊಡ್ತಾಯಿದ್ರು. ಆವಾಗ ವಿಳಂಬ ಆಗ್ತಾಯಿತ್ತು. ಮನೆಯಲ್ಲಿನೂ ಕೂಡ ಏನಾಗುತ್ತೆ, ಇವನು ಸೇರ್ತಾನ ಇಲ್ಲ ಅಂತಂದು. ಒಂದು ಕಡೆ ಇಲ್ಲಿ ಆಳಂದ್ HK ಸೊಸೈಟಿದ ಕಾಲೇಜ್ ಇತ್ತು, BSc CBZ ಮಾಡೋಣ ಅಂತ. ಅಲ್ಲಿ ಲೇಟ್ ಆಗಿದೆ ಆಲ್ರೆಡಿ ಅಂತ ತೊಗೊಳ್ಳಿಲ್ಲ ನನಗೆ. ಅವಾಗ ಯಾರೋ ಹೇಳಿದರು, ನೀನು ಯಾವುದಾದ್ರು ಪೇಪರಲ್ಲಿ ಬರೆದ್ರೆ 2,000 ರೂಪಾಯಿ ನೀನು ಕೊಡ್ತಾರೆ ಅಂತ. ಕೆಲವು ಮಾಧ್ಯಮದವರಿಗೂ ಕೇಳಿದ್ದೆ ನಾನು, ಸರ್ ಅಲ್ಲಿ ಆರ್ಟಿಕಲ್ ಬರಲಿಕ್ಕೆ ನನಗೆ ಅವಕಾಶ ಇದೆಯಾ ಅಂತ. ಆಮೇಲೆ BSc ಅಗ್ರಿಕಲ್ಚರ್ ಸೇರಲಿಕ್ಕೆ ಅವಕಾಶ ಸಿಗುತ್ತು. ಅಲ್ಲಿ BSc ಅಗ್ರಿಕಲ್ಚರ್ ಚೆನ್ನಾಗಿ ಓದಿದೆ, ಅಲ್ಲಿ ಮೆಡಲ್ ಸಿಗುತ್ತು. MSc ಅಗ್ರಿಕಲ್ಚರ್ ಥ್ರೂ ಸ್ಕಾಲರ್ಶಿಪ್ ಓದಿದೆ, ಮತ್ತೆ ಮೆಡಲ್ ಸಿಗುತ್ತು. PhD ಓದಿದೆ, ಅಗೇನ್ ಥ್ರೂ ಸ್ಕಾಲರ್ಶಿಪ್. ಒಂದು ನಾವೆಲ್ಲ ಕ್ವಶನ್ ಮಾಡ್ತೀವಿ, ದೇಶ ನಮಗೇನು ಕೊಟ್ಟಿದೆ ಅಂತ. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಈಗ ನಾನು ಒಂದು ಸಣ್ಣ ಅದರಲ್ಲಿ ಎಕ್ಸಾಂಪಲ್, ಫ್ರಮ್ ಪ್ರೈಮರಿಲಿಂದ PhDವರೆಗೆ ಥ್ರೂ ಸ್ಕಾಲರ್ಶಿಪ್ ನಾನು ಗೌರ್ಮೆಂಟ್ ಸ್ಕಾಲರ್ಶಿಪ್, ಇದರ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಸರ್ಕಾರಿ ವಿದ್ಯಾಸಂಸ್ಥೆ, ಕೇಂದ್ರ ಅಥವಾ ರಾಜ್ಯ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ. ಸೊ ದೇರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಮೆರಿಟ್. ಮತ್ತು ನಾವು ಒಳ್ಳೆಯ ಮನಸ್ಸಿನಿಂದ ಶ್ರಮ ಹಾಕಿದರೆ 100% ದೇವರು ನಮ್ಮ ಜೊತೆ ಇರ್ತಾರೆ. ಅದರಲ್ಲಿ ಒಂದು ನಿದರ್ಶನ ಅಂತಂದರೆ, ನಾನು ಯಾವಾಗ ಹೇಳಿದೆ ನಿಮಗೆ 10th 12th ಯಾವತ್ತೂ ನಾನು ಇಷ್ಟು ದೊಡ್ಡ ಕನಸು ಕಟ್ಕೊಂಡೇ ಇರಲಿಲ್ಲ. ಆವಾಗ IPS IAS ಎಕ್ಸಾಮ್ ಓದೋರ ಬಗ್ಗೆನೂ ಕೂಡ ನನಗೆ ಐಡಿಯಾ ಇರಲಿಲ್ಲ. ಯಾವಾಗ ಬಂದಿದ್ದಂದರೆ MSc ಅಗ್ರಿಕಲ್ಚರ್ ಸೆಕೆಂಡ್ ಇಯರ್ ಮಾಡಬೇಕಾದ್ರೆ ಒಂದು ಆಶಯ ಬಂತು. ಆವಾಗ ನಾನು ನಿರ್ಧಾರ ಮಾಡಿದೆ, PhD ಓದ್ತಾ UPSC ಓದೋಣ ಅಂತ ಹೇಳಿ. ವಿತೌಟ್ ಕೋಚಿಂಗ್ ಆ ಸಂದರ್ಭದಲ್ಲಿ 2008-09 ಓದಿ ಎಕ್ಸಾಮ್ ಪಾಸ್ ಆಗಿದೆ. ಒಂದು ಈ ದಾರಿಯಲ್ಲಿ ನನ್ನ ನೆನೆಸ್ಕೊಳ್ಳೇಬೇಕಾಗಿದ್ದಂತಂದರೆ ಫ್ಯಾಮಿಲಿ ಯಾವತ್ತೂ ನನ್ನ ಮೇಲೆ ಒತ್ತಡ ಹಾಕಿರಲಿಲ್ಲ, ಯಾವುದೇ ಸಂದರ್ಭದಲ್ಲಿ ಒತ್ತಡ ಹಾಕಲಿಲ್ಲ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿತ್ತಂದರೆ ಬರೀ 60% ಫಸ್ಟ್ ಕ್ಲಾಸ್ ಪಾಸ್ ಆಗುವಂಥ. ಫಸ್ಟ್ ಕ್ಲಾಸ್ ಅಂದರೆ 60, ನಂದು 70-75 ತೆಗೆದುಕೊಳ್ತಿದ್ದೆ. ಅವರು ಖುಷಿ ಇದ್ದರು, ನಾನು ಖುಷಿ ಇದ್ದೆ. ಬಟ್ ಐ ಟುಕ್ ದ ರೆಸ್ಪಾನ್ಸಿಬಿಲಿಟಿ, ಐ ಅಂಡರ್ಸ್ಟುಡ್ ದ ರೆಸ್ಪಾನ್ಸಿಬಿಲಿಟಿ. ಏನು ಜವಾಬ್ದಾರಿ ಇದೆ ನನ್ನ ಮೇಲೆ. ಒಂದು ಜಾಯಿಂಟ್ ಫ್ಯಾಮ್ಲಿ, ಕೃಷಿ ಕುಟುಂಬ, ಹಳ್ಳಿ ಜೀವನ. ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು, ಒಂದು ಈ ವಿದ್ಯಾಭ್ಯಾಸದ ಒಂದು ಪ್ರತಿಭೆ ಇದೆ ನನ್ನಲ್ಲಿ, ಅದನ್ನು ಸದುಪಯೋಗಪಡಿಸ್ಕೋಬೇಕು. ಎಲ್ಲರ ಹತ್ರ ಒಂದು ಗೈಡೆನ್ಸ್ ತೊಗೊತಾ ನಮ್ಮ ಸೀನಿಯರ್ಸ್ ಹತ್ರ ಗೈಡೆನ್ಸ್ ತೊಗೊತಿದ್ವಿ, ಮಾಧ್ಯಮ ಮಿತ್ರರ ಹತ್ರ ಗೈಡೆನ್ಸ್ ತೊಗೊತಿದ್ದೆ, ಶಿಕ್ಷಕರ ಹತ್ರ ತೊಗೋತಿದ್ವಿ. ಎಲ್ಲರ ಒಂದು ಪಾಸಿಟಿವ್ ಗೈಡೆನ್ಸ್, ಅದರದ್ದು ಒಂದು ಕಂಬೈಂಡ್ ಆಗಿ ಅದನ್ನು ನಾವು ಯೂಸ್ ಮಾಡಿಕೊಂಡಾಗ ಎನಿಬಡಿ ಕ್ಯಾನ್ ಬಿಕಮ್ ಎನಿಥಿಂಗ್. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡಿ ಅವರಿಗೆ ಬರೀ ಮಾರ್ಕ್ಸ್ ಅಲ್ಲ,
make them great citizens, great human beings, responsible citizens. Let them take care of themselves, let them be prepared to take care of your family, let them be prepared to take care of the society and country. ಆ ಒಂದು ದಿಕ್ಕಿನಲ್ಲಿ ತಮಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ, ಇಲ್ಲೆಲ್ಲ ತಾವು ನೋಡಿದ್ದೀನಿ, ನಾನು ಹುಟ್ಟೋ ಮೊದಲಿಂದ ತಾವು ಇದರಲ್ಲಿದ್ದೀರಿ. ಮತ್ತು ಈ ಭಾಗದ ಅಭಿವೃದ್ಧಿಗೆ, ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ತಮ್ಮೆಲ್ಲರ ಒಂದು ಅಪಾರ ಕೊಡುಗೆ ಇದೆ. ಅದನ್ನು ಸ್ಮರಿಸುತ್ತಾ ಏನು ಮಾಧ್ಯಮ ಮಿತ್ರವನ್ನು, ಮಾಧ್ಯಮ ವಲಯವನ್ನು 4th ಪಿಲ್ಲರ್ ಅಂತ ನಾವು ಕರಿತೀವಿ, ಅದರ ಜೊತೆಗೆ ಈ ಬದಲಾವಣೆಯ ದಿನಗಳಲ್ಲಿ ಫೇರ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ಪ್ರೆಸ್ policy is required and we will definitely strive together collectively ಅಂತ ಹೇಳುತ್ತಾ, ಮತ್ತೊಂದು ಸಲ ಈಗ ತಂದೆ ತಾಯಂದಿರಿದ್ದೀರಿ, ಹೆಚ್ಚಿನ ಬಗ್ಗೆ ನಾನು UPSC ಬಗ್ಗೆ ಹೇಳಂದರೆ ಮಾತಾಡ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದೆ 2006ರಲ್ಲಿ, ಕನಸು ಕಂಡಿದ್ದು UPSC 2009ರಲ್ಲಿ ಸೆಲೆಕ್ಟ್ ಆಗಿತ್ತು. ಜೀವನ ಏನು ಅಷ್ಟೊಂದು ಸರಳವಾಗಿರಲ್ಲ ಪ್ರಿಪ್ರೇಷನ್ ಅಂತಂದರೆ. ಆ ಒಂದು ಸಂದರ್ಭದಲ್ಲಿ MS ಅಗ್ರಿಕಲ್ಚರ್ ಕೊಯಮತ್ತೂರು ಮಾಡಬೇಕಾದ್ರೆ ಕನಸು ಬಂತು, ಎಲ್ಲೋ ನಾನು UPSC ಅಲ್ಲೆಲ್ಲ ಫ್ರೆಂಡ್ಸ್ಗಳು ಯಾವ ರೀತಿ ಅಂತಂದರೆ, ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ನನ್ನ ಜೊತೆ ಇದ್ದವರು ಇಂಗ್ಲೀಷ್ ಕರೆಕ್ಟಾಗಿ ಓದಲಿಕ್ಕೆ ಬರ್ತಿರ್ಲಿಲ್ಲ. ಏನಾಗ್ತಿ ಅಂತಂದರೆ ಸೈಂಟಿಸ್ಟ್ ಆಗ್ತೀನಿ, ನೀನೇನಾಗ್ತಿ ಅಂತಂದರೆ ನಾನು ಅಬ್ರಾಡ್ ಹೋಗಿ PDF ಮಾಡ್ತೀನಿ, ನೀನೇನಾಗ್ತಿ ಅಂತಂದರೆ ನಾನು IAS IPS ಆಗ್ತೀನಿ ಅಂತ. ಎಷ್ಟು ಎವರೇಜ್ ನಂದು 94% ಇತ್ತು. ಆ ನಮ್ಮ ಜೊತೆ ಓದೋ ಹುಡುಗಂದು 72-78%. ಐ ಫೆಲ್ಟ್ ಇವನಿಗೆ ಈ ರೀತಿ ಕನಸು ಇದ್ದಾಗ ನನಗೆ ಯಾಕಿರಬಾರ್ದು. ನಮ್ಮಲ್ಲಿರೋದೇನಂತಂದರೆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್. ವಿ ಶುಡ್ ಓವರ್ಕಮ್ ಅವರ್ ಇನ್ಸೆಕ್ಯೂರಿಟಿ. ಯಾರ್ಯಾರು ದುಡಿದಿದ್ದೀರಿ ಅಂತವನ್ನೆಲ್ಲ ನಾನಾ ಪ್ರಶಸ್ತಿಗಳಲ್ಲಿ ಇಲ್ಲಿ ಮತ್ತೆ ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಸೇಡರು ತಾಲೂಕಿಂದ ಬಂದಂಥ ಅಲ್ಲಿ ಆ ಸಂಘಕ್ಕೆ ವಿಶೇಷ ಪ್ರಶಸ್ತಿ ಕೊಟ್ಟಿದ್ದ ಸಂದರ್ಭವನ್ನು ನೆನಪು ಮಾಡಿಕೊಂಡು ಇಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಸಂಘ ಈ ನಿಟ್ಟಿನಲ್ಲಿ ಅಂಥ ಎಲ್ಲ ಕೆಲಸಗಳನ್ನು ಮಾಡುವ ಮೂಲಕ ವಿದ್ಯಾವಂತರನ್ನು, ಯಾರ್ಯಾರು ಪ್ರತಿಭಾನ್ವಿತರಿದ್ದಾರೆ, ಸಾಧಕರಿದ್ದಾರೆ, ಅವರು ಸನ್ಮಾನ ಮಾಡುವ ಮೂಲಕ ನಾವು ನಮ್ಮನ್ನು ಸನ್ಮಾನ ಮಾಡಿಕೊಂಡಷ್ಟೇ ಪ್ರೀತಿ, ಅಷ್ಟೇ ಗೌರವ ನಮಗೆ ಪ್ರಾಪ್ತಿಯಾಗಿದೆ ಅಂತ ಭಾವಿಸ್ತೇನೆ. ಎಲ್ಲರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ಗುರು ಸರ್ ಅವರಿಗೆ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ BV ಮಲ್ಲಿಕಾರ್ಜುನ ಸರ್ ಅವರು IFWJ ಬೆಂಗಳೂರು ರಾಷ್ಟ್ರೀಯ ಅಧ್ಯಕ್ಷ, ಅವರಿಗೂ ಕೂಡ ನನ್ನ ಸಂಘದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯ KUWJ ಪ್ರಧಾನ ಕಾರ್ಯದರ್ಶಿ ಆದಂತಹ ಲೋಕೇಶ್ ಸರ್ ಅವರಿಗೂ ಕೂಡ ನನ್ನ ಸಂಘದ ಪರವಾಗಿ, ನಮ್ಮ ವೈಯಕ್ತಿಕ ಪರ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರಾದಂತಹ ಭವಾನಿ ಸಿಂಗ್ ಸರ್ ಅವರಿಗೆ ಸಂಘದ ಪರವಾಗಿ, ನನ್ನ ವೈಯಕ್ತಿಕ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ವೇದಿಕೆ ಮೇಲಿದ್ದಂತ ಎಲ್ಲರಿಗೂ ಕೂಡ ಸಂಘದ ಪರವಾಗಿ, ಡಾಕ್ಟರ್ ಸುಜಾತಾ ಮೇಡಮ್ ಅವರಿಗೂ ಕೂಡ ಸಂಘದ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸಮಾರಂಭದಲ್ಲಿ ಪತ್ರಿಕೋದ್ಯಮದಲ್ಲಿ ಸಾಧನೆಗೈದ ಹಿರಿಯ ಪತ್ರಕರ್ತರನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ IFWJ ಅಧ್ಯಕ್ಷರಾದ BA ಮಲ್ಲಿಕಾರ್ಜುನ್, KUWJ ರಾಜ್ಯ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್, ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಪ್ರೊಫೆಸರ್ ಡಾಕ್ಟರ್ ಸುಜಾತಾ ಲಗಳಿ, KUWJ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶಿವರಂಜನ್ ಸತ್ಯಂಪೇಟೆ, ಪ್ರಧಾನ ಕಾರ್ಯದರ್ಶಿ ಸಂಗಮನಾಥ್ ರೇವಂತ್ಗಾಂವ್ ಹಾಗೂ ಸಂಘದ ಅನೇಕ ಸದಸ್ಯರು ಹಾಗೂ ಪತ್ರಕರ್ತರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಡ್ರಗ್ಸ್ ಕೇಸ್ ಜಾಮೀನು ಮೇಲೆ ಹೊರಬಂದ ಲಿಂಗರಾಜ್ ಕರ್ಣಿ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾದಕ ವಸ್ತು ಸಾಗಾಟ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ ಬಂಧಿತನಾದ ಕಾಂಗ್ರೆಸ್ನ ಮಾಜಿ ಬ್ಲಾಕ್ ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ಕಣ್ಣಿ ಬೇಲ್ ಮೇಲೆ ಹೊರಬಂದಿದ್ದು, ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಡ್ರಗ್ಸ್ ಪ್ರಕರಣ ಕುರಿತು ಸ್ಪಷ್ಟನೆ ನೀಡಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಲಿಂಗರಾಜ್ ಕಣ್ಣಿ, ನಾನು ಯಾವುದೇ ಸಮಾಜಘಾತುಕ ಕೆಲಸದಲ್ಲಿ ತೊಡಗಿಲ್ಲ. ನನ್ನ ಜೊತೆ ಬಂದಿದ್ದ ಇರ್ಫಾನ್ ಎಂಬ ವ್ಯಕ್ತಿಯ ಸಂಬಂಧಿ ತೌಸಿಫ್ ಎಂಬ ವ್ಯಕ್ತಿ ಭೇಟಿಯಾಗಲು ಬಂದಾಗ ಮಹಾರಾಷ್ಟ್ರ ಪೊಲೀಸರು ಆತನ ಜೊತೆ ನನ್ನನ್ನು ಸಹ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಅದಾದ ಬಳಿಕ ಪೊಲೀಸರೇ ಕೆಲ ಕಾಫ್ ಸಿರಪ್ ಬಾಟಲ್ ಇಟ್ಟು ಪಂಚನಾಮೆ ಮಾಡಿದ್ದಾರೆ. ಅದಾದ ಬಳಿಕ ಅದರಲ್ಲಿ ನನ್ನ ಪಾತ್ರವಿಲ್ಲ ಎಂದು ತಿಳಿದು ಬಂದ ಮೇಲೆ ನನಗೆ ಜಾಮೀನು ನೀಡಲಾಗಿದೆ. ಆದರೆ ಈ ಪ್ರಕರಣದಲ್ಲಿ ನಾನು ಬಲಿಪಶು ಆಗಿದ್ದು ಸಿಬಿಐ ಸೇರಿ ಉನ್ನತ ತನಿಖೆ ಮಾಡಿ ನನಗೆ ಆರೋಪ ಮುಕ್ತ ಮಾಡಬೇಕಾಗಿದೆ ಅಂತ ಲಿಂಗರಾಜ್ ಕಣ್ಣಿ ಸರ್ಕಾರದ ಬಳಿ ಮನವಿ ಮಾಡಿದ್ದಾರೆ. ಬಟ್ ಮಾನ್ಯರೇ, ನಾನು ಲಿಂಗರಾಜ್ ಕಣ್ಣಿ ಕಳೆದ ಕೆಲವು ದಿನಗಳ ಹಿಂದೆ ಮಾದಕ ದ್ರವ್ಯ ವಸ್ತುಗಳ ಮಾರಾಟ ಮಾಡುತ್ತೇನೆ ಎಂದು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ರಾಜ್ಯದ ಥಾಣಾ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಬಜಾರ್ ಪೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳ ಕ್ರಮವನ್ನು ನಾನು ಉಗ್ರವಾಗಿ ಮೊದಲನೇದಾಗಿ ಖಂಡಿಸ್ತೇನೆ. ನನ್ನ ಜೀವಮಾನದಲ್ಲಿ ನಾನು ಸಮಾಜಘಾತಕ ಕೆಲಸ ನಾವು ಯಾವತ್ತೂ ಕೂಡ ಮಾಡಿಲ್ಲ, ಮುಂದೆ ನಾನು ಕೂಡ ಮಾಡಲ್ಲ. ಅಂಥ ಸಂಸ್ಕೃತಿ ನನ್ನ ಮತ್ತು ನನ್ನ ಕುಟುಂಬದಲ್ಲಿ ಇಲ್ಲ ಎಂದು ಈ ಮೂಲಕ ಸ್ಪಷ್ಟನೆ ಮೊದಲನೇದಾಗಿ ಕೊಡುತ್ತೇನೆ. ಅದು ಏನಪ್ಪ ಬ್ಯಾನ್ ಆಗಿದ್ದ ಪ್ರಾಡಕ್ಟ್ ಅಂತ ಹೇಳಿ ಏನೋ ಒಂದು 120 ಬಾಟಲ್ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಎನ್ಕ್ವೈರಿ. CBI ಯಾಕೆ ಸರ್? ನಿಮ್ಮದೇ ಸರ್ಕಾರ ಓಪನ್ ಚಾಲೆಂಜ್ ಮಾಡ್ತೀನಿ. CBI ಕೊಡಿ, CID ಕೊಡಿ, ಅದು ನನಗೂ ಭಾಳ ಹೆಲ್ಪ್ ಆಗ್ತು. ನಾ ಲಿಂಗರಾಜ್ ಕಣ್ಣಿ ದೊಡ್ಡ ವ್ಯಕ್ತಿ ಅಲ್ಲ, ನಿಮ್ಮ ನಿಂತರೆ ನನಗೆ ಜಲ್ದಿ ನನಗೆ ನ್ಯಾಯ ಸಿಗ್ತದೆ. ಯಾಕಂದ್ರೆ ನಮ್ಮದೆಲ್ಲ ನಂಬಿಕಸ್ಥ ನಮ್ಮ ನಾಯಕರಿಗೆ ಒಂದು ಒಳ್ಳೆಯದು ಒಂದು ಸೂಚನೆ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಮ್ಮ ನಾಯಕರಿಗೆ ನಾವು ವಿನಂತಿ ಮಾಡ್ತೀನಿ, ನಾವು ವೇದಿಕೆ ಮುಖಾಂತರ ಆದಷ್ಟು ಜಲ್ದಿ ಏನಪ್ಪ ಅಂತಂದರೆ ಯಾವುದೇ ತನಿಖೆ ಮಾಡಿಸ್ರಿ, ನೀವು CBI ತನಿಖೆ ಮಾಡಿಸ್ರಿ, CID ತನಿಖೆ ಮಾಡಿಸ್ರಿ, ಅದಕ್ಕೆ ನಾ ಎಲ್ಲ ರೀತಿಯಿಂದ ನಾ ಬದ್ದಿದ್ದೀನಿ. ಅವ್ರು ಎನಿ ಟೈಮ್ ಎನಿವೇರ್ ಯಾವಾಗ ಕರೆದ್ರು ನಾ ಬರ್ಲಿಕ್ಕೆ ರೆಡಿ ಇದ್ದೀನಿ. ಯಾವುದೇ ತನಿಖೆ ಇದ್ದರೂ ನಾನು ರೆಡಿ ಇದ್ದೀನಿ. ಇನ್ನೊಂದು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಯಾವುದೂ ಕೂಡ NDPS ಏನಿದು ಕೇಸ್ ಇದೆ, NDPS ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗುವ ತನಕ ಯಾವುದೇ ಕೂಡ ನ್ಯಾಯಾಲಯ ಬೇಲ್ ಕೊಡಲ್ಲ ಅಂತಕ್ಕಂಥದ್ದನ್ನು ನಾನು ಹೊರಗಡೆ ಬಂದ ಬಳಿಕ ನನಗೆ ತಿಳಿದಿದ್ದು. ಆದರೆ ಅಲ್ಲಿ ಇರ್ತಕ್ಕಂಥದ್ದು ನಂದು ಇತ್ತು ಅಂತಕ್ಕಂಥದ್ದನ್ನು ಅಲ್ಲಿ ನನ್ನ ಮೊಬೈಲ್ನಲ್ಲಿ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಅಲ್ಲಿ ಇವ್ರ ಕಾಂಟ್ಯಾಕ್ಟ್ ಅಲ್ಲಿ ನಂದು ಇತ್ತಂತಂದ್ರೆ ನನಗೆ ಅಲ್ಲಿ ಸ್ಥಳೀಯ ನ್ಯಾಯಾಲಯ ನನಗೆ ಬೇಲೆ ಕೊಡ್ತಿದ್ದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಅಲಂಪ್ರಭು ಪಾಟೀಲ್ ಉದ್ಘಾಟನೆ. ಅದ್ದೂರಿಯಾಗಿ ಜರುಗಿದ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭ. ಡ್ರಗ್ಸ್ ಕೇಸ್ ಜಾಮೀನು ಮೇಲೆ ಹೊರಬಂದ ಲಿಂಗರಾಜ್ ಕಣ್ಣಿ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.